ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಡಿಫ್ರೆಂಟಾಗಿ ಚೆನ್ನ ಮಸಾಲ ತೋರಿಸ್ಕೊಡ್ತೀನಿ. ಚೆನ್ನ ಮಸಾಲ ಅಂದಿದ ತಕ್ಷಣ ಮೈಂಡ್ಗೆ ಎಲ್ಲರಿಗೂ ಬರೋದು ಕಾಬೂಲ್ ಕಡಲೆ ಅಂತ. ಸೊ ಕಾಬೂಲ್ ಕಡಲೆ ಯೂಸ್ ಮಾಡಿದೆ, ನಾರ್ಮಲ್ ಕಡಲೆಕಾಳು ಯೂಸ್ ಮಾಡಿಕೊಂಡು ಡಿಫ್ರೆಂಟಾಗಿ ಕ್ವಿಕ್ಕಾಗಿ ಮಾಡೋ ಥರ ತೋರಿಸ್ಕೊಡ್ತೀನಿ. ಇದನ್ನು ಚಾಟ್ ಥರನೂ ನಾವು ಸರ್ವ್ ಮಾಡ್ಕೋಬೋದು ಅಥವಾ ಪೂರಿ, ಚಪಾತಿ, ಡ್ರೈ ರೋಟಿ ಜೊತೆಗೆ ಸೂಪರಾಗಿರುತ್ತೆ ಕಾಂಬಿನೇಷನು. ಖಂಡಿತ ಈ ರೆಸಿಪಿನ ನೀವು ಎಲ್ಲರೂ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇವತ್ತಿನ ರೆಸಿಪಿ ಇಷ್ಟ ಆಯ್ತಂದರೆ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ, ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ಇಲ್ಲಿ ನಾನು ಮಸಾಲೆ ರುಬ್ಬೋದಕ್ಕೆ ಒಂದು ಅರ್ಧ ಇಂಚು ಶುಂಠಿನೂ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ದೊಡ್ಡ ಸೈಜ್ ಈರುಳ್ಳಿನೂ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ. ಈ ಕಡೆ ನಾನು 1 ಕಪ್ ಆಗೋಷ್ಟು ಕಡಲೆಕಾಳನ್ನ ಓವರ್ ನೈಟ್ ಸೋಕ್ ಮಾಡಿದ್ದೆ, ಅಂದರೆ ಓವರ್ ನೈಟ್ ನೆನೆಸಿಟ್ಟಿದ್ದೆ. ಅದ್ರ ಜೊತೆಗೆ ಒಂದು ದೊಡ್ಡ ಸೈಜ್ ಆಲೂಗಡ್ಡೆ ಹಾಕಿ, ಒಂದು 2 ಕಪ್ ನೀರು ಹಾಕಿ, ಒಂದು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರಲ್ಲಿ ಒಂದು 4 ವಿಸಿಲ್ ಬಿಟ್ಟು ಈ ಥರ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಚೆನ್ನಾಗಿ ಸಾಫ್ಟಾಗಿ ಬೆಂದಿರಬೇಕು. ಕಡಲೆಕಾಳು ಪ್ಲೇಸಲ್ಲಿ ನೀವು ಕಾಬೂಲ್ ಕಡಲೆ ಅಥವಾ ಬಟಾಣಿ ಕೂಡ ಯೂಸ್ ಮಾಡ್ಕೋಬೋದು. ಈಗ ಸ್ಟವ್ ಮೇಲೆ ಒಂದು ಕಡೆ ಇಟ್ಕೊಂಡು ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು 4 ರಿಂದ 5 ಹಸಿರು ಮೆಣಸಿನ್ಕಾಯಿ, 1 ಇಂಚು ಶುಂಠಿನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಇದನ್ನು ಫ್ರೈ ಮಾಡಿದ ಮೇಲೆ ನಾವು ಏನು ಬೇಯಿಸಿಟ್ಟಿದ್ರೋ ಕಡಲೆಕಾಳು, ಆಲೂಗಡ್ಡೆನ ಅದನ್ನು ಹಾಕ್ಕೊಳ್ಳೋಣ. ನೀವು ಆಲೂಗಡ್ಡೆ ಇಲ್ದಿರ ಬೇರೆ ಕಡಲೆಕಾಳಲ್ಲೂ ಮಾಡ್ಕೋಬೋದು. ಈ ರೆಸಿಪಿನ ನೀವು ಪೂರಿ, ಚಪಾತಿ ಜೊತೆಗೂ ಸೈಡ್ ಡಿಶ್ ಆಗಿ ಮಾಡ್ಕೋಬೋದು, ಅಥವಾ ಇದನ್ನು ಸ್ನ್ಯಾಕ್ಸ್ ಥರ ತಿಂತೀರಂದರೆ ಈವ್ನಿಂಗ್ ಟೈಮಲ್ಲಿ ಚಾಟ್ ಥರನೂ ನೀವು ಕನ್ವರ್ಟ್ ಮಾಡಿ ತಿನ್ಕೋಬೋದು. ಅಂದರೆ ಈರುಳ್ಳಿ, ಕ್ಯಾರೆಟ್ ತುರಿ, ನಿಮ್ಗೆ ಇಷ್ಟವಾಗಿರೋಂಥ ಮಿಕ್ಚರು, ಪೂರಿ ಅದೆಲ್ಲ ಹಾಕ್ಕೊಂಡು ನೀವು ಚಾಟ್ ರೀತಿಯಲ್ಲೂ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇವಾಗ ರುಬ್ಬಿರೋಂಥ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಆಲ್ರೆಡಿ ಕಡಲೆಕಾಳು ಬೇಯಿಸೋವಾಗ ಹಾಕಿದ್ದೀನಿ. ಮತ್ತೆ ನೋಡಿಕೊಂಡು ಎಷ್ಟು ಬೇಕೋ ಹಾಕ್ಕೊಳ್ಳಿ, ಯಾಕಂದರೆ ಜಾಸ್ತಿ ಆಯ್ತು ಅಂದರೆ ಮತ್ತೆ ಟೇಸ್ಟ್ ಒರಿಜಿನಲ್ ಬರೋಲ್ಲ. ಇವಾಗ ಹಸಿ ಮಸಾಲೆ ಹಾಕಿರೋದ್ರಿಂದ ಈ ಆಲೂಗಡ್ಡೆ, ಕಡಲೆಕಾಳೆಲ್ಲ ಸ್ವಲ್ಪ ಉಪ್ಪು ಖಾರ ಹಿಡೀಲಿ ಅಂದ್ಬಿಟ್ಟೆ ನಾನು ಫಸ್ಟೇ ಮಸಾಲೆನ ಹಾಕಿಲ್ಲ. ಕಡಲೆಕಾಳು, ಆಲೂಗಡ್ಡೆ ಹಾಕಿದ ಮೇಲೆ ಹಾಕಿ ಇದನ್ನು ಫ್ರೈ ಮಾಡ್ಕೊತೀನಿ. ಮಿನಿಮಮ್ ಆದರೂ ಒಂದು 3 ರಿಂದ 4 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪೂರ್ತಿ ಕಂಪ್ಲೀಟಾಗಿ ಹಸಿ ಸ್ಮೆಲ್ ಹೋಗಿ ಮಸಾಲೆನೇ ಕಾಣಿಸ್ತಾ ಇಲ್ಲ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ರಿಲೀಸ್ ಆಗಿದೆ. ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನೀವು ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಇದನ್ನು ಆದಷ್ಟು ಲೋ ಫ್ಲೇಮಲ್ಲೇ ಮಾಡೋದ್ರಿಂದ ಒರಿಜಿನಲ್ ಟೇಸ್ಟ್ ನಿಮಗೆ ಅದೇ ಥರನೇ ಬರುತ್ತೆ. ಈಗ ಇದಕ್ಕೊಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಧನಿಯಾ ಪುಡಿ ಬಂದ್ಬಿಟ್ಟು 1 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಇಲ್ಲಿ ನಾನು ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸ್ಪೈಸಿಯಾಗಿದ್ದರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಖಾರಕ್ಕೆ ನಿಮಗೆ ರೆಗ್ಯುಲರಾಗಿ ನೀವು ಮನೇಲಿ ಕಡಿಮೆ ಕ್ವಾಂಟಿಟಿನೋ ಜಾಸ್ತಿ ಕ್ವಾಂಟಿಟಿನೋ ಎಷ್ಟು ಮಾಡ್ತೀರೋ ಅದು ನೋಡಿ ತಕ್ಕಂತೆ ಖಾರದ ಪುಡಿ ಹಾಕ್ಕೊಳ್ಳಿ. ಇಲ್ಲಿ ನಾನು ಚಾಟ್ ಮಸಾಲ ಪೌಡರ್ ಹಾಕ್ಕೊತಾ ಇದ್ದೀನಿ, ಒಂದು 1/4 ಟೀ ಸ್ಪೂನು. ಇದು ಹಾಕಿದ್ರೆ ನಿಮಗೆ ಆ ಒರಿಜಿನಲ್ ಟೇಸ್ಟ್ ಸಿಗುತ್ತೆ. ಚಾಟ್ ಮಸಾಲ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಸೊ ಚಾಟ್ ಮಸಾಲ ಬದಲಾಗಿ ನೀವು ಆಮ್ಚೂರ್ ಪೌಡರ್ ಅಂದರೆ ಮ್ಯಾಂಗೋ ಪೌಡರ್ ಆ ಥರ ಸಿಕ್ಕಿದ್ರೆ ನೀವು ಮಾವಿನಕಾಯಿ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಹಾಕ್ಕೊಳ್ಳಿ. ನಾನು 1/4 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈ ಸ್ಪೈಸಸ್ಸಲ್ಲಿ ಹಾಕಿ ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡಿದ ಮೇಲೆ ನಾವೇನು ಇಟ್ಕೊಂಡಿದ್ರೋ ಕಡಲೆಕಾಳು, ಆಲೂಗಡ್ಡೆ ಅದೇ ನೀರನ್ನ ಯೂಸ್ ಮಾಡ್ಕೊಳ್ಳೋಣ. ನಿಮ್ಮ ಮನೇಲಿ ಜನ ಜಾಸ್ತಿ ಕ್ವಾಂಟಿಟಿ ಇದ್ದಾರೆ ಅಂದರೆ ಒಂದು 6 ರಿಂದ 7 ಜನ ಇದ್ದಾರೆ, ನಾವು ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಸ್ವಲ್ಪ ತೆಲ್ಲಿಗೆ ಗ್ರೇವಿ ಟೈಪ್ ಮಾಡಬೇಕಂದ್ರೆ ನೀವು ಆ ಥರನೂ ಮಾಡ್ಕೋಬೋದು. ಅಂದರೆ ಬೇಯಿಸೋವಾಗನೇ ನೀರು ಎಷ್ಟು ಬೇಕಂತ ನೀವು ಹಾಕ್ಕೊಬೇಕು. ಇಲ್ಲಿ ನಾನು ಬೇಯಿಸಿರೋಂಥ ನೀರು ಪೂರ್ತಿ ಯೂಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊತೀನಿ. ಪೂರ್ತಿ ನಮಗೆ ಬೇಕಾಗಿರೋಂಥ ತಿಕ್ನೆಸ್ಗೆ ಎಣ್ಣೆ ಎಲ್ಲ ರಿಲೀಸ್ ಆಗಿ ನಮ್ಗೆ ಸೂಪರಾಗಿ ಬಂದಿದೆ ರೆಸಿಪಿ, ನೀವೇ ನೋಡ್ತಾ ಇರ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ, ಖಂಡಿತ ಟ್ರೈ ಮಾಡಿ ನೋಡಿ. ಯಾವಾಗೂ ಕಾಬೂಲ್ ಕಡಲೆಯಲ್ಲಿ ಮಾಡೋ ಬದಲು ಕಡಲೆಕಾಳು, ಬಟಾಣಿ ಕೂಡ ಯೂಸ್ ಮಾಡ್ಕೋಬೋದು. ಈಗ ಇದು ರೆಡಿಯಾಗಿದೆ. ಇದಕ್ಕೆ ನಾನು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ, ಫೈನಲ್ ಆಗಿ ಒಂದು ಅರ್ಧ ಟೀ ಸ್ಪೂನು. ನಿಮ್ಮ ಹತ್ರ ಗರಂ ಮಸಾಲ ಬದಲಾಗಿ ಡಿಫ್ರೆಂಟ್ ಟೇಸ್ಟ್ ಬೇಕಂದರೆ ಚೋಲೆ ಮಸಾಲ ಅಥವಾ ಚೆನ್ನ ಮಸಾಲ 2 ಥರ ಸಿಗುತ್ತೆ, ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಗರಂ ಮಸಾಲ ಬದಲಾಗಿ. ಹಾಗೆ ಡ್ರೈ ರೋಸ್ಟ್ ಮಾಡಿರುವಂಥ ಕಸೂರಿ ಮೇಥಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಆ ಫ್ಲೇವರು ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲಾಂದರೆ ಡೈರೆಕ್ಟಾಗಿ ಕೂಡ ಹಾಕ್ಕೋಬೋದು. ನಾನು ಯಾವಾಗೂ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಇವಾಗ ಅದನ್ನೆಲ್ಲ ಹಾಕಿದ ಮೇಲೆ ಇನ್ನೊಂದು ಚೂರು ಉಪ್ಪು ಬೇಕಾಯಿತು, ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದನ್ನು ನೀವು ಐ ಫ್ಲೇಮಲ್ಲಿ ಇಟ್ಟು ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಇದು ಬೇಗನೆ ಗಟ್ಟಿ ಆಗ್ತಾ ಬರುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಆಲೂಗಡ್ಡೆ ಎಲ್ಲ ನಾನು ಸ್ಮ್ಯಾಶ್
ಅಟ್ಯಾಚ್ ಮಾಡಿಬಿಟ್ಟಿದ್ದೀನಿ. ಅಲ್ಲಲ್ಲಿ ನಮಗೆ ಬಾಯಿಗೆ ಒಂದೊಂದು ಚಿಕ್ಕ ಚಿಕ್ಕ ಪೀಸ್ ಸಿಕ್ಕಿದ್ರೆ ಸಾಕು ಅಂತ. ಈಗ ಆಲ್ಮೋಸ್ಟ್ ರೆಸಿಪಿ ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ಗರಂ ಮಸಾಲೆ, ಕಸೂರಿ ಮೇಥಿ ಹಾಕಿದ್ಮೇಲೆ 1 ನಿಮಿಷ ನೀವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಫೈನಲ್ ಆಗಿ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಇನ್ನೂ ರಿಚ್ಚಾಗಿ ಕ್ರೀಮಿಯಾಗಿ ಬೇಕಂದರೆ ಬಟರು, ಫ್ರೆಶ್ ಕ್ರೀಮ್ ಕೂಡ ಯೂಸ್ ಮಾಡ್ಕೋಬೋದು. ಅಥವಾ ಕ್ರೀಮ್ ನಿಮಗೆ ಇಷ್ಟ ಇಲ್ಲ ಅಂದರೆ ಬಟರ್ ಕೂಡ ಯೂಸ್ ಮಾಡ್ಕೋಬೋದು. ಸೂಪರಾಗಿ ಬರುತ್ತೆ. ಇದನ್ನು ನೀವು ಯಾವ್ಯಾವ ಥರ ಸರ್ವ್ ಮಾಡ್ಕೋಬೋದು ಅಂದರೆ ಚಪಾತಿ ಜೊತೆಗೆ, ರೋಟಿ ಮತ್ತು ಪುಲ್ಕ ರೆಸಿಪಿ ರೋಟಿ ಜೊತೆಗೆ, ಮತ್ತು ನೀವೇನಾದರೂ ಬ್ರೆಡ್ ಯೂಸ್ ಮಾಡ್ತೀರಂದರೆ ಬ್ರೆಡ್ಡಲ್ಲಿ, ಪಾವ್ ಬನ್ನಲ್ಲಿ ಎಲ್ಲದರಲ್ಲೂ ಸರ್ವ್ ಮಾಡ್ಕೋಬೋದು. ಸೂಪರಾಗಿರುತ್ತೆ. ಇದ್ರ ಜೊತೆಗೆ ಈರುಳ್ಳಿ ನಿಂಬೆ ರಸ ಹಾಕಿ ತಿಂದರೆ ಇನ್ನೂ ಸೂಪರಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಸೊ ನೋಡೋದ್ರಲ್ಲ ಫ್ರೆಂಡ್ಸ್, ಖಂಡಿತ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ. ಇದನ್ನು 2-3 ಥರ ನಾವು ಡಿಫ್ರೆಂಟಾಗಿ ಚೇಂಜ್ ಮಾಡ್ಕೊಂಡು ತಿನ್ಬೋದು. ಅಷ್ಟು ಸಖತ್ತಾಗಿರುತ್ತೆ. ಮತ್ತು ಬೇಗನೆ ಕೂಡ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ಈ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ. ನಿಮಗೆ ಯಾವ ಥರ ಬಂತಂತ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿಗೆ ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ತಿಳಿಸ್ತಾ, ಮತ್ತೊಮ್ಮೆ ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಟೇಕ್ ಕೇರ್, ಬಾಯ್.